ದೆಹಲಿಯಲ್ಲಿ ಹೆಚ್ಚುವರಿ ಡಿಸಿಎಂ ಬಗ್ಗೆ ಯಾರೂ ಪ್ರಸ್ತಾಪ ಮಾಡಿಲ್ಲ. ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆನೂ ಆಗಿಲ್ಲ. ಅವರು ಅಭಿಪ್ರಾಯ ಹೇಳಿದ್ದಾರೆ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು. ಸ್ವಾಮೀಜಿಗಳು ವೇದಿಕೆ ಸಂದರ್ಭ ನೋಡಿಕೊಂಡು ಮಾತಾಡಿದಿದ್ರೆ ಒಳ್ಳೆದಿತ್ತು. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ, ಅದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಸ್ಥಾನ ಕೇಳೋದು ತಪ್ಪಲ್ಲ, ಆದರೆ ಯಾರಿಗೆ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಮಾತನಾಡಿದ್ದಾರೆ. ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಯಾರು ಏನು ಪ್ರಸ್ತಾಪ ಮಾಡಲಿಲ್ಲ, ಚರ್ಚೆನೂ ಮಾಡಲಿಲ್ಲ. ಸುಮ್ಮನೆ ನಾವು ಕಂಗ್ರ್ಯಾಚುಲೇಟ್ ಮಾಡಿ ಅವರಿಗೆ ನಮ್ಮ ಸಂತೋಷವನ್ನು ನಾವು ವ್ಯಕ್ತ ಮಾಡಿ ಹೊರಗಡೆ ಬಂದ್ವಿ ಅಷ್ಟೇ. ಮತ್ತೆ ನನಗೇನು ಕರೆದು ಬೇರೆ ಯಾವುದೋ ಒಂದೆರಡು ವಿಚಾರಗಳದು ಕಾನೂನು ವ್ಯವಸ್ಥೆ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ರು. ನಾನು ಆಯ್ತು ಅದೆಲ್ಲ ಮಾಡ್ತೀವಿ ಅಂತ ಹೇಳಿ ಬಂದೆ. ಇಲ್ಲ ಸರ್, ಅಷ್ಟೊಂದು ಗಂಭೀರವಾಗಿ ಚರ್ಚೆ ಆಗ್ತಿದೆ ಅಂತ ಒಬ್ಬೊಬ್ಬರು ನನ್ನ ಹೇಳಿಕೆ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾಕಾಗ್ತಾ ಇದೆ ಅನ್ನೋದು ಅವರವರ ಅಭಿಪ್ರಾಯ ಹೇಳ್ತಾರೆ, ಅಭಿಪ್ರಾಯಗಳು ಹೇಳ್ತಾರೆ ಇದಷ್ಟೇ. ಅದನ್ನ ಅಭಿಪ್ರಾಯದ ಮೇಲೆ ಎಲ್ಲ ನಡೆಯೋದಿಲ್ವಲ್ಲ. ಅಭಿಪ್ರಾಯ ಕೇಳ್ಕೊಂತಾರೆ ಮಾಡೋರು ಹೈಕಮಾಂಡ್ನವರು. ಅದರಿಂದ ನಾವೆಲ್ಲ ಹೇಳೋದೇನು ಅಂದ್ರೆ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ. ಮೊನ್ನೆ ಸ್ವಾಮೀಜಿ ಅವರು ಮಾತಾಡಿದ್ರು, ಬೇರೆ ಅರ್ಥದಲ್ಲಿ ಅದು ಮೆಸೇಜ್ ಪಾಸ್ ಆಗ್ತದೆ. ಅಂದ್ರೆ ಒಂದು ಕಡೆಯವರು ಅನಗತ್ಯ ಅಂತಾರೆ, ಇನ್ನೊಂದು ಕಡೆಯವರು ಹೌದು ಸೂಕ್ತ ಸಮಯ ಬದಲಾಯಿಸಬೇಕು. ಅದೆಲ್ಲ ಬದಲಾಯಿಸೋದು ಬಿಡೋದು ಅದೆಲ್ಲ ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಸ್ವಾಮೀಜಿ ಅಂತ ಆದವರಿಗೆ ಅವ್ರಿಗೂ ಕನ್ಸರ್ನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ವೇದಿಕೆಗಳು, ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಆದರೆ ಅವರ ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು. ಅದನ್ನು ತಪ್ಪು ಅಂತನೂ ನಾನು ಹೇಳೋದಿಲ್ಲ. ಆದರೆ ಅದು ಒಬ್ಬ ಸ್ವಾಮೀಜಿ ಆದವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಹೇಳ್ಬೋದು, ಹೇಳ್ಬಾರ್ದು ಅಂತ ಏನಿಲ್ಲ. ಆದರೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಸ್ವಾಮೀಜಿ ಹೇಳುವಾಗ ಎಲ್ರಿಗೂ ಒಂದು ರೀತಿಯಲ್ಲಿ ಅನಿಸುತ್ತೆ, ಏನಪ್ಪ ಇವರು ಧಾರ್ಮಿಕ ಗುರುಗಳೆಲ್ಲ ರಾಜಕೀಯ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲೇ ಆಗಬಾರ್ದು. ಅದು ಸರಿ ಕಾಣಿಸೋದಿಲ್ಲ. ಅವ್ರಿಗೂ ಜವಾಬ್ದಾರಿ, ಅವರು ಸ್ವಾಮೀಜಿ ಅಂದ್ರೇನು ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ಇರುತ್ತೆ, ಕನ್ಸರ್ನ್ ಇರ್ಬೋದು. ಆದರೆ ಅವರು ಯಾವ ಸಂದರ್ಭದಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು, ಅದನ್ನ ತಿಳಿಸ್ಬೇಕು ಅನ್ನೋದೆಲ್ಲ ಅವರು ತಿಳ್ಕೊಂಡೇ ಹೇಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸಿಎಂ ಬದಲಾವಣೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪ್ರಸ್ತುತದ ಪ್ರಶ್ನೆ ಅಲ್ಲ, ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋಂಥದ್ದು. ಜನಸಮುದಾಯ ಇವತ್ತೇನು ಯಾರು ಮುಖ್ಯಮಂತ್ರಿನ ಆರಿಸೋರು, ತೀರ್ಮಾನ ಮಾಡೋರು ಯಾರು? ಶಾಸಕರು. ಶಾಸಕರನ್ನ ಅವರು ನೀವು ಕೇಳಿಕೊಂಡು ಹೈಕಮಾಂಡಿಂದ ಬರ್ತಾರೆ, ಯಾರೋ ಅಬ್ಸರ್ವರ್ಸ್ ಬರ್ತಾರೆ, ಅವರು ಅದನ್ನ ತಿಳಿಸಿ ಹೈಕಮಾಂಡ್ನವರು ಆಯ್ತು ಈ ರೀತಿ ಅಭಿಪ್ರಾಯ ಇದೆ, ಶಾಸಕರದ್ದು ಈ ರೀತಿ ಅಭಿಪ್ರಾಯ ಇದೆ ಅಂದಾಗ ಅದನ್ನ ಪರಿಗಣಿಸ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಯಲ್ಲೂ ಹೌದು, ನಮ್ಮ ಪಕ್ಷದಲ್ಲೂ ಹೌದು. ನ್ಯಾಷನಲ್ ಪಾರ್ಟೀಸಲ್ಲಿ ಹೈಕಮಾಂಡ್ ಕಲ್ಚರ್ ಏನಿದೆಯಲ್ಲ, ಅದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ಯಾರೋ ಇಲ್ಲಿ ನಾವು ಯಾರೋ 4 ಜನ ಹೇಳ್ಬಿಟ್ರು ಅಂತ ಅಂದ್ರೆ ಅದನ್ನ ಎಷ್ಟು ಮಟ್ಟಿಗೆ ಅದನ್ನ ತಗೊಳ್ತಾರೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.